ಮನಸ್ಥಿತಿ ನಾನು ಇಂಟರ್ಫಿಯರ್ ಆಯ್ತೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ಯಾಕೆ ಇವನ್ನೆಲ್ಲ ನೀವು ಕೆದಕ್ತೀರಾ ಅಂತ ನನಗೆ ಅರ್ಥ ಆಯ್ತಲ್ಲ. ಯಾಕಂದ್ರೆ ಬಿಜೆಪಿ ಅವರು ಹಲಾಲ್ ಕಟ್ಟು ಜಡ್ಕಾ ಕಟ್ ಅಂತ ತರ್ತಾರೆ, ಇವ್ರಿಗೆ ಇನ್ನೊಂದು ಬೇಕಲ್ಲ. ಬಿಜೆಪಿ ಜೊತೆ ಸೇರ್ಕೊಂಡಿದ್ದೀರಲ್ಲ, ಎಡಪಂಥೀಯರನ್ನ ಯಾಕೆ ಇಷ್ಟೊಂದು ಓಲೈಕೆ ಮಾಡಕ್ಕೋಸ್ಕರವಾಗಿ ರಾಷ್ಟ್ರೀಯ ಸದ್ಭಾವನೆಗಳನ್ನು ರಾಷ್ಟ್ರೀಯ ಭಾವೈಕ್ಯತೆಯರು ಯಾಕೆ ನೀವು ಆ ಟಾರ್ಗೆಟ್ ಮಾಡ್ತೀರಾ ನಟರಾಜ್ ಗೌಡ್ರೆ? ಸಿದ್ಧಾಂತ ಇದೆ, ಬಿಜೆಪಿದು ಒಂದು ಸಿದ್ಧಾಂತ ಇದೆ, RSS ಒಂದು ಸಿದ್ಧಾಂತ ಇದೆ. ಆದ್ರೆ ಎಲ್ಲರ ಸಿದ್ಧಾಂತ ಏನ್ ಗೊತ್ತಾ? ಸಂವಿಧಾನದ ಆಶಯಗಳ ಕೆಳಗಡೆ ಬರಬೇಕು. ಸಂವಿಧಾನದ ಪರಮೋಚ್ಚ ಆಶಯ ಏನಿದೆ? ಜಾತ್ಯತೀತವಾದ ಇದೆ, ಸಮಾಜವಾದ ಇದೆ, ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಧರ್ಮ ಸ್ವಾತಂತ್ರ್ಯ ಇದೆ. ಇಡೀ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ. ಇದು ಏಕ ವ್ಯಕ್ತಿ, ಏಕ ಲಿಪಿ, ಏಕ ಭಾಷೆ, ಏಕ ಸಂಸ್ಕೃತಿ, ಏಕ ಪರಂಪರೆಯ ದೇಶ ಅಲ್ಲ. ಇದು ಬಹುತ್ವದ ದೇಶ. ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನ RSS ಒಪ್ತಾ ಇಲ್ಲ ಇವತ್ತು ಕೂಡ. ಇವತ್ತು ಎಲ್ಲ ಇಡೀ ದೇಶದಲ್ಲಿ ಹಿಂದಿ ಏರಿಕೆ ಫಸ್ಟ್ ಪ್ರಯತ್ನ ಮಾಡೋದು, ಈಗ ಸಂಸ್ಕೃತ ಏರಿಕೆಯನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ. ಅಲ್ಲ ರೀ, CBSE ಶಾಲೆಗಳಲ್ಲಿ, ICSE ಶಾಲೆಗಳಲ್ಲಿ, ಆಮೇಲೆ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಇವತ್ತು ಸಂಸ್ಕೃತವನ್ನ ಸಂವಿಧಾನ ಅಂದಿದ್ದಕ್ಕೆ ನಂದೊಂದು ಪ್ರಶ್ನೆ ನಟರಾಜ್ ಗೌಡ್ರೆ. ಸಂವಿಧಾನ ಗೌರವಿಸಲ್ಲ ಅಂದ್ರಲ್ಲ, ಇದೇ ಸಂವಿಧಾನವನ್ನ ತಿರ್ಸ್ತಾ ಇದ್ದೀರಿ, ಸಂವಿಧಾನ ಬದ್ಧವಾಗಿ ಹೋಗಿ ಅಂತ ಧಾರವಾಡ ಹೈಕೋರ್ಟ್ ನೀವು ಯಾವಾಗ RSS ನವ್ರು ಕೋರ್ಟಿಗೆ ಹೋಗಿದ್ರಲ್ಲ ಅವಾಗ ಕ್ಯಾಕರ್ಸ್ ಮಗಕ್ಕೆ ತುಪುಕ್ ಅಂತ ಹೋಗಿತ್ತು, ನೆನಪಿದ್ಯಾ? ಮೊನ್ನೆದು ನೀವು ಅದನ್ನ ಪ್ರಶ್ನೆ ಮಾಡಿ ನೀವು ಇನ್ನೊಂದು ಕೋರ್ಟಿಗೆ ಹೋಗ್ತೀವಿ ಅಂದ್ರೆ ನನಗೆ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ ಅನ್ನೋದನ್ನ. ನಿಮ್ಮ ಮಕ್ಕದ ಮೇಲೆ ಒರ್ಸ್ಕೊಳ್ಳಿ, ನನಗೆ ಅದು ಗೊತ್ತಿಲ್ಲ. ನನಗೆ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದೀನಿ, ಅಲ್ಲ ನಮ್ಮ ಮೇಲೆ ಯಾಕೆ ಬರುತ್ತೆ? ಅಲ್ಲಿ ಏನಾಯ್ತು ಅನ್ನೋದು ತಗೊಬಂದು ನಿಮ್ ಗಮನಕ್ಕೆ ತರೋದಷ್ಟೇ. ನಿಮ್ ಕಣ್ ಮುಂದೆ ನೀವು ನೋಡಿದ್ರೆ ನನಗೆ ಗೊತ್ತಿಲ್ಲ, ನಾನು ಯಾಕಂದ್ರೆ ಊಹಿಸ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ, ನಾನು ಊಹಿಸ್ಕೊಂಡಿಲ್ಲ. ಆದೇಶಗಳೇ ತಪ್ಪಾಯ್ತಾ ವಿರೋಧಿಸ್ತೀವಿ ಅದನ್ನ, ನೆಕ್ಸ್ಟ್ ಕೋರ್ಟಿಗೆ ಹೋಗ್ತೀವಿ ಅಂತಾರೆ. ಇಂತಿಂತ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ಕೋರ್ಟ್ ಹೇಳುತ್ತೆ. ಪರವಾಗಿ ಬರ್ತಾ ಇದೆ ಅಂತ ಹೇಳಿ ಅವರು ಸಭೆ ಮಾಡಿದ್ದಾರೆ ಮೇಡಮ್. ಈಗ ಮಲ್ನಾಡವ್ರಿಗೆ ನಾನು ಮಾತಾಡಕ್ ಬಿಡ್ಬೇಕು. ಈಗ ಪಥಸಂಚಲನ ಮಾಡೋದು ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದು, ಅಲ್ಲಿ ಶಾಂತಿ ಸಭೆಗಳನ್ನ ಮಾಡಿ ದಲಿತ ಸಂಘರ್ಷ ಸಮಿತಿ, ಭೀಮಾ ಆರ್ಮಿ, ದಲಿತ ಪ್ಯಾಂಥರ್ ಸಂಘಟನೆಗಳು ನಾವು ಮಾಡಬೇಕು ಅಂತಿದ್ದಾರೆ. ಸೊ ಅದನ್ನ ಕಾನೂನು ತೀರ್ಮಾನ ಮಾಡೋದು, ಕೋರ್ಟ್ ತೀರ್ಮಾನ ಮಾಡೋದು, ಅಥವಾ ಅಲ್ಲಿ ಸ್ಥಳೀಯ ಆಡಳಿತ ತೀರ್ಮಾನ ಮಾಡೋದು, ಅದು ಚರ್ಚೆಗೆ ಇಡೋಣ, ತೊಂದರೆ ಇಲ್ಲ. ಆದ್ರೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಇಡೀ ದೇಶದಲ್ಲಿ ಗೌರಿ ಲಂಕೇಶ್ ಹತ್ಯೆ ಮಾಡಿದವರು ಯಾರು? ದಾಬೋಲ್ಕರ್ ಹತ್ಯೆ ಮಾಡಿದವರು ಯಾರು? ಪನ್ಸಾರೆ ಹತ್ಯೆ ಮಾಡಿದವರು, MM ಕಲಬುರ್ಗಿ, ಇಡೀ ಪ್ರಪಂಚ ಮೆಚ್ಚುವಂತಹ ಸಂಶೋಧಕ, ಅವ್ರನ್ನ ಹತ್ಯೆ ಮಾಡಿದವರು ಯಾರು? ಯಾವ ಮೂಲಭೂತ RSS ಅಂತ ಪ್ರೂವ್ ಮಾಡ್ತೀರಾ? ಇಷ್ಟು ಕೊಲೆಗಳನ್ನು ಹೇಳಿದ್ರಲ್ಲ, ಅದಷ್ಟನ್ನು ಮಾಡಿದ್ದು RSS ಅಂತ ಪ್ರೂವ್ ಮಾಡ್ತೀರಾ ಕಾಂಗ್ರೆಸ್ನವರು? ಮಲ್ನಾಡವ್ರೆ ಕೇಳಿಸ್ಕೊಳ್ರಿ, ಮೊದ್ಲು ಕೇಳಿಸ್ಕೋಬೇಕು. ಮಲ್ನಾಡವ್ರೆ ತಾವು ಕೇಳಿಸ್ಕೊಂಡು ಆಮೇಲೆ ಪ್ರತಿಕ್ರಿಯೆ ಕೊಡಿ. ನಾನು RSS ಅಂತ ಹೇಳ್ತಾ ಇಲ್ಲ. RSS ಸೃಷ್ಟಿರ್ತಕ್ಕಂತಹ ಧರ್ಮಾಂಧತೆ, ಮತೀಯವಾದ, ಮೂಲಭೂತವಾದದಿಂದ ಪ್ರೇರೇಪಿತರಾಗಿ ಇತರ ಮಾಡ್ತಾ ಇದ್ದಾರೆ. ಇದು ಇಡೀ ದೇಶದಲ್ಲಿ ನಡೀತಾ ಇದೆ. ಇದನ್ನ ಕಡಿವಾಣ ಹಾಕಬೇಕು. ಕಡಿವಾಣ ಹಾಕಬೇಕಂದ್ರೆ ಏನ್ ಗೊತ್ತಾ? ನಿರ್ಬಂಧ. RSS ಬ್ಯಾನ್ ಮಾಡ್ಬಿಟ್ಟು ಅವ್ರೇನು ಹಿಂದೂ ಮಹಾಸಾಗರಕ್ಕೆ, ಪೆಸಿಫಿಕ್ ಸಾಗರಕ್ಕೆ ಯಾರು ಬಿಸಾಕಲ್ಲ. ಅವ್ರಿಗೆ ಒಂದು ನಿರ್ಬಂಧ ಹಾಕಬೇಕು. ಕಾನೂನು ಅಡಿಯಲ್ಲಿ ನೀವು ಬನ್ನಿ, ಏನು ಈ ಸಂವಿಧಾನ ಇದೆ ಅದೇ ಪರಮೋಚ್ಚ ಧರ್ಮ ಗ್ರಂಥ ಅಂತ ಹೇಳಿ, ಅವಾಗ ಎಲ್ಲರೂ ಒಪ್ತಾರೆ ನಿಮ್ಮನ್ನ. ಕಾನೂನನ್ನ ಮೀರಿದ್ದಾರೆ ಅಂತ ನೀವು ಈಗ ಪ್ರಸ್ತಾಪ ಮಾಡ್ತಾ ಇದ್ರಿ ನಟರಾಜ್ ಗೌಡ್ರೆ. ಯಾವ ಕಾನೂನ ಉಲ್ಲಂಘನೆ ಮಾಡಿದ್ದಾರೆ? ಆಮೇಲೆ ಹೇಳಿದ್ರಲ್ಲ ಕೋಮು ದ್ವೇಷ, ಯಾವ ರೀತಿಯ ಕೋಮು ದ್ವೇಷ ಅಂತ ಒಂದೆರಡು ಎಕ್ಸಾಂಪಲ್ ಕೊಟ್ರೆ ಟ್ರಾನ್ಸ್ಫರ್ ಮಾತಾಡ್ತೀನಿ. ನೀವಿಬ್ರು ಚರ್ಚೆ ಮಾಡೋದ್ರ ನಾವು ಯಾವತ್ತಾದ್ರೂ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಒಂದ್ ನಿಮಿಷ ಸರ್, ಕೇಳಿಸುತ್ತ ನಾವು ಮಾತಾಡೋದು? ನಟರಾಜ್ ಗೌಡ್ರೆ ಧ್ವಜವನ್ನ ಎತ್ತಿಡ್ತೀರ ನೀವು ನೋಡಿದೀರಾ ಮಲ್ನಾಡವ್ರೆ? ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಒಂದ್ ನಿಮಿಷ ನೋಡಿ. ಈಗ ನಾವು ಚರ್ಚೆ ಮಾಡ್ತಾ ಇದೀವಿ. ಇಲ್ಲಿ ನನ್ನ ಬಲಗಡೆ ಉಮೇಶ್ ಅವರಿದ್ದಾರೆ, JDS ವಕ್ತಾರರು. ಅಲ್ಲಿ ದೂರದಲ್ಲಿ ಝೂಮ್ನಲ್ಲಿದ್ದಾರೆ ಕಾಂಗ್ರೆಸ್ ವಕ್ತಾರರು. ನನ್ನ ಎಡಗಡೆ ಇರತಕ್ಕಂಥ ಹಿರಿಯರು ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರು ಯಾರು ಅನ್ನೋದು ನನಗೆ ಪ್ರಶ್ನೆ ಬೇಕು. ಅವರು RSSನ ನಾಯಕರ? ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಅಥವಾ BJPಯ ನಾಯಕರ ಅಥವಾ ಬೇರೆ ಯಾವುದಾದ್ರೂ ಸಂಘಟನೆಯ ನಾಯಕರ, ಅವರ ಲೋಕಸ್ಟಾಂಡ್ ಏನು, ಅವರು ಈ ಚರ್ಚೆಯಲ್ಲಿ ಯಾವ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಅಥವಾ ಸದಸ್ಯರು RSSನ ಸದಸ್ಯ ಅಂತ ಹೇಳೋದು ಸರಿ.
ಅವ್ರು ಯಾರು ಯಾವ ಹಿನ್ನೆಲೆಯಲ್ಲಿ ಬಂದು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ನಾನು ಪತ್ರಕರ್ತ 25 ವರ್ಷಗಳಿಂದ, ನಾನು 25-30 ವರ್ಷಗಳಿಂದ ಸಾಮಾಜಿಕ ಚಳುವಳಿಗಳಲ್ಲಿ ಪ್ರತಿನಿತ್ಯ ನಾನು ಫ್ರೀಡಮ್ ಪಾರ್ಕಲ್ಲಿ ಆಲ್ಮೋಸ್ಟ್ ಇರೋಂಥವ್ರು. ಹೌದಾ? ಸೊ ಇದು ನನ್ನ ಪರಿಚಯ. ನೀವು ಸುಮ್ಮನೆ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಒಂದಾದ್ಮೇಲೆ ಈಗ ಅವ್ರು ಕೇಳ್ತಾ ಇರೋದು RSS ವಿರುದ್ಧವಾಗಿ ಏನಾದ್ರು ಪತ್ರ ಬರೆದ್ರು ಬೇನಾಮಿ ಯಾರಾದ್ರೂ ಬಂದು ಉತ್ತರ ಕೊಡ್ತಾರೆ. ಈಗ RSS ಬಗ್ಗೆ ಚರ್ಚೆ ಆಗ್ತಾರೆ, RSS ನವರು ಬರಲ್ಲ ವಕ್ತಾರರಾಗಿ, ಬೇರೆ ಬಿಜೆಪಿ ಅವರು ಅಥವಾ ಇನ್ಯಾರಾದ್ರೂ ಬೇರೆ ಸಂಘಟನೆಯವರು ಬರ್ತಾರೆ, ಯಾಕೆ ಅಂತ. ಸೊ ನೀವ್ ಯಾರು ಅಂತ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮೇಡಮ್, ಈಗ ಕರ್ನಾಟಕದ ಸಂಘ ಪರಿವಾರ ಏನು ಸ್ಥಾಪನೆ ಆಯಿತು, ಆ ಸ್ಥಾಪನೆಯ ಒಂದು ಏನು ಪಿಲ್ಲರ್ಗಳಿತ್ತು, ಆ ಪಿಲ್ಲರ್ಲಿ ಕೂಡ ನಾನು ಒಬ್ಬ. ಆ ಪಿಲ್ಲರ್ಗಳು ಏನಿದೆ ಸಂಘಟನೆ ಆದ ಪಿಲ್ಲರಲ್ಲಿ ನಾನು ಒಬ್ಬ. RSS ನವರಾ? ಹೌದು. ಆದ್ರೆ ನೀವು ರಾಜ್ಯ ಸಮಿತಿಯ ಸರ್, ಯಾವ ರಾಜ್ಯ ನಾಯಕರ ಅಥವಾ ಏನು ನೀವು ಏನು? ಒಂದ್ ಸೆಕೆಂಡ್. ಓಕೆ, ನೀವು RSS ಗೆ ಸಂಬಂಧಪಟ್ಟಂತವರು ಸರ್. ಈಗ ಅಲ್ಲ, ಓಕೆ, ನೋ ಪ್ರಾಬ್ಲಮ್. ಡೆಸಿಗ್ನೇಟೆಡ್ ನಾಟ್ ರಿಕ್ವೈರ್ ಮೈ ಡಿಯರ್ ಸರ್. ಈಗ ಯಾವ ಹಿನ್ನೆಲೆಯಲ್ಲಿ ನೀವು ಚರ್ಚೆ ಮಾಡ್ತಾ ಇದ್ದೀರಿ? ಪ್ರಾಬ್ಲಮ್ ಇರೋದೇ ಇದು ಸರ್. ನಮಗಿರೋ ಅಬ್ಜೆಕ್ಷನ್ ಇದೆ. ಏನು? ನಾನು ಸರ್ ಒಂದ್ ನಿಮಿಷ. ನಾನು ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಷ್ಟ್ರೀಯ ವಕ್ತಾರ. ಹಂಗೆ ಹೇಳ್ಬೇಕು ಸರ್. ನಂಬರ್ 1. ನಂಬರ್ 2, ಸಂಘ ಪರಿವಾರದಲ್ಲಿ ಬೇಸ್ ಸ್ಟೇಷನ್ ಅವ್ರು ನಾವೆಲ್ಲ ಬೇಸ್ ಸ್ಟೇಷನ್ಸು. ಓಕೆ, ನಮಗೆ ಹಕ್ಕಿದೆ. ನಮ್ಗೆ ಯಾರು ಕ್ವಶನ್ ಕೂಡ ಮಾಡಲ್ಲ. ಏನು ನೀವು ಯಾಕೆ ಹೋಗಿದ್ರಿ ಅಲ್ಲಿ, ನೀವ್ಯಾಕೆ ಮಾತಾಡಿದ್ರಿ ಅಂತ ಯಾರು ನಮ್ಮನ್ನು ಕೇಳಲ್ಲ. ಗುಡ್. ನನ್ನ ಮೈಂಡ್ ಸೆಟ್ ಬೇರೆ ಥರ ಇದೆ. ಅವಾಗೇನು ಈಗ ನಮ್ಮ ಮೈಂಡ್ ಸೆಟ್ ಏನಂದರೆ, ನಾವು ಬೇರೆ ಲೀಗಲ್ ಬ್ಯಾಕಪ್ ಬಂದ ಮೇಲೆ ಅಥವಾ ಬೇರೆ ಬೇರೆ ಥರದ ಸಿಗ್ಮೆಂಟ್ ಬಂದ ಮೇಲೆ ನಾವು ಕೆಲವು ಸಲ ನಮ್ಮದು ವಿಚಾರಧಾರೆ ಬದಲಾಗುತ್ತೆ. ಮಹಾಸಭಕ್ಕೂ ಹಾಗಾದ್ರೆ RSSಗೂ ಸಂಬಂಧ ಇದೆಯಾ? ಖಂಡಿತ ಇದೆ. ಓಕೆ, ವೆರಿ ಗುಡ್ ಸರ್. ಖಂಡಿತ ಇದೆ. ಇದೇ ಹಿಂದೂ ಮಹಾಸಭಾದ ಉಪಾಧ್ಯಕ್ಷರು ಯಾರೋ ಒಬ್ರು, ಒಂದ್ ಸೆಕೆಂಡ್, ಉಪಾಧ್ಯಕ್ಷರು ಯಾರೋ ಒಬ್ರು ಗಾಂಧಿನೇ ಬಿಡ್ಲಿಲ್ಲ ನಾವು, ಇನ್ನು ನಿಮ್ಮನ್ ಬಿಡ್ತೀವ ಅಂತಂದ್ರು. ಹಾಗಾದ್ರೆ ಗಾಂಧಿನ ಕೊಂದಿದ್ದು RSS ಅಂತ ಒಪ್ಕೊಳ್ತೀರಾ ನೀವು? ಇಲ್ಲ ಮೇಡಮ್, ಗಾಂಧೀಜಿ ಕೊಂದಿದ್ದು RSS ನವರಲ್ಲ. ಅಲ್ಲ, ನಿಮ್ಮ ಹಿಂದೂ ಮಹಾಸಭಾದವರೇ ಹೇಳಿದ್ದು. ಗಾಂಧೀಜಿ ಕೊಂದಿದ್ದು ಹಿಂದೂ ಮಹಾಸಭಾ. ಹಿಂದೂ ಮಹಾಸಭಾ RSS ನ ಅಂಗಸಂಸ್ಥೆ. ನೀವೇ ಒಪ್ಕೊಂಡ್ರಲ್ಲ ಸರ್. ಈಗ ಅಖಿಲ ಭಾರತ ಹಿಂದೂ ಮಹಾಸಭಾ ವಕ್ತಾರ ಅಂತ ಹೇಳಿದ್ರಿ. ಕ್ಲಾರಿಟಿ ಕೊಡೋಣ. ಅಲ್ಲ, ರಾಷ್ಟ್ರೀಯ ವಕ್ತಾರ ಕ್ಲಾರಿಫೈ ಮಾಡ್ತೀನಿ ತಾಳಿ. ಹಿಂದೂ ಕೇಳಿ ಸರ್, ಈ ಸಮಿತಿಗೂ ಸಂಬಂಧ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ? ಕ್ಲಾರಿಫೈ ಮಾಡ್ತೀನಿ. ಓಕೆ. ಯಾವಾಗ ಸ್ವತಂತ್ರ ಸಂಘರ್ಷ ನಡೆದಾಗ 3 ಡೈಮೆನ್ಷನಲ್ಲಿ ಶುರುವಾಯಿತು. ಯಾವುದು? ಒಂದು ಸ್ವತಂತ್ರ ಹೋರಾಟ ಸಂಘರ್ಷ. ಒಂದು ಮುಸ್ಲಿಂ ಲೀಗ್, ಒಂದು ಕಾಂಗ್ರೆಸ್, ಒಂದು ಹಿಂದೂ ಲೀಗ್ ಅಂತ ಏನು ಶುರು ಆಯಿತು. ಆ ಹಿಂದೂ ಲೀಗನ್ನು ಮೊದಲ ಜನ್ಮ ತಾಳಿದ್ದು ಹಿಂದೂ ಲೀಗು ಟು ಕೌಂಟರ್ ದಿ ಮುಸ್ಲಿಂ ಲೀಗ್. ಅದ ನಂತರ ಬಂದಿದೆ ಹಿಂದೂ ಮಹಾಸಭಾಕ್ಕೂ RSSಗೂ ಲಿಂಕ್ ಇದೆಯಾ, ಸಂಬಂಧ ಇದೆಯಾ? ಇವತ್ತಿನ ಚರ್ಚೆಯ ಪ್ರಸ್ತುತ ಹಿಂದೂ ಮಹಾಸಭಾದ ಒಂದು ಮಹಾಸಭಾ ಏನು ಎಸ್ಟಾಬ್ಲಿಷ್ಮೆಂಟ್ ಏನಿದೆ, ಅದು ಒಂದು ಸಂಘಟನೆ ಏನಿದೆ, ಅದರ ಒಂದು ಉತ್ತರಾಧಿಕಾರತ್ವನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಓಕೆ ಓಕೆ ಮೇಡಮ್, ನಿಮ್ಮವರೇ ಹೇಳ್ದಂತೆ ಗಾಂಧಿಯನ್ನೇ ಬಿಡ್ಲಿಲ್ಲ, ಇನ್ನು ನಿಮ್ಮನ್ನ ಬಿಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ರಲ್ಲ. ಸೊ ಗಾಂಧಿ ಕೊಂದಿದ್ದು RSS ನವರು ಅಂತ ನೀವು ಒಪ್ಕೊಳ್ತೀರಿ, ಗೋಡ್ಸೆ RSS ನವರು ಅಂತ ನೀವು ಒಪ್ಕೋತೀರಿ? ಇದು ಪ್ರಶ್ನೆ. ಆಗ್ಲೂ ಒಂದು ಪ್ರಶ್ನೆ ಹೇಳಿದ್ರಿ, ಏನಂತ ಇತಿಹಾಸ ನಾವು ಕೆತ್ಕೋದು ಬೇಡ ಅಂತ. ಅಲ್ಲ, ಇದನ್ನ ಒಪ್ಕೊಳ್ತೀರಂತ. ಈಗ RSS ನ ಇವರೆಲ್ಲ ಹೇಳ್ಬೋದು ಸರ್, ಕೋಮುದ್ವೇಷ ಬಿತ್ತುತ್ತಾರೆ, ಮತಾಂಧತೆ ಮತ್ತೊಂದು ಅಂತ. ಅದಕ್ಕೆ ಯಾವ್ದು ಎಕ್ಸಾಂಪಲ್ ಸಿಕ್ಕಿಲ್ಲ. ಬಟ್ ಬಹಳ ಗಂಭೀರ ಆರೋಪ RSS ಮೇಲೆ ಇರೋದು ಗಾಂಧಿನ ಕೊಂದಿದ್ದಾರೆ ಅಂತ. ಗಾಂಧೀಜಿ ಕೊಂದಿದ್ದು ಒಂದು ನಿಮಿಷ ತಾಳಿ. RSS ಸಂಘಟನೆ ಆಗಿದ್ದು, RSS ಸಂಘಟನೆ ಏನು ಅದು, ಇಟ್ ಈಸ್ ಬಿಕಮ್ ಎನ್ NGO ಆಗ್ಬಿಡ್ತದು. ಯಾವುದು RSS ಬಂದ್ಬಿಟ್ಟು ಟಿಸಿಲ್ ಹೊಡಿತು ಹಿಂದೂ ಮಹಾಸಭಾದಿಂದ. ಹಿಂದೂ ಮಹಾಸಭಾದಿಂದ ಇವತ್ತು ಹಿಂದೂ ಮಹಾಸಭಾ ಇದೆ ಡೆಲ್ಲಿನಲ್ಲಿ, ಡೆಲ್ಲಿ ಬೇಸ್ ಹಿಂದೂ ಮಹಾಸಭಾ ಇದೆ. ನಮ್ದೇ ಆಗ್ತಕ್ಕಂಥ ಜಾಗನೂ ಇದೆ. ಆದ್ರೆ RSS ಅಲ್ಲ ಕೊಂದಿದ್ದು. ಅಂಗಸಂಸ್ಥೆ ಇನ್ನೊಂದು ಯಾವುದು ಹಿಂದೂ ಮಹಾಸಭಾ ಅಂತ ಒಪ್ಕೊಳ್ತೀರಿ ಹಾಗಾದ್ರೆ? ಹೌದು, ಇಷ್ಟೇ ಉತ್ತರ ಬೇಕಾಗಿದೆ.